ಹಲೋ ಫ್ರೆಂಡ್ಸ್, ನಮಸ್ತೆ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಲಕ್ಷ್ಮೀ ಬಾರಮ್ಮ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಶುಕ್ರವಾರದ ಲಕ್ಷ್ಮೀ ಬಾರಮ್ಮ ಸಂಚಿಕೆಯಲ್ಲಿ ಕೆಫೆನಲ್ಲಿ ಆನಂದ್ ಸರ್ ಮಗಳು ಮತ್ತು ವೈಷ್ಣವ್ ಅವರು ಮಾತಾಡ್ಕೊಂಡು ಕೂತಿರ್ತಾರೆ. ಅವಳು ಆಗಲೇ ನಾನು ನಿಮ್ಮ ದೊಡ್ಡ ಫ್ಯಾನು ಗೊತ್ತಾ, ನಾನು ಯಾವಾಗಲೂ ಈ ರೆಸ್ಟೋರೆಂಟ್ ಬಂದಾಗ ನಿಮ್ಮದೇ ಸಾಂಗ್ ಕೇಳ್ತಾ ಇದ್ದೆ, ಇವಾಗ ನಿಮ್ಮ ಜೊತೆನೇ ಕೂತ್ಕೊಂಡು ಮಾತಾಡ್ತಿದ್ದೀನಿ, ನಾನು ಎಷ್ಟು ಲಕ್ಕಿ ಗೊತ್ತಾ ಅಂತೆಲ್ಲ ಹೇಳ್ತಿರ್ತಾಳೆ. ಅನ್ನೆಸೆಸರಿ ಅವ್ನ ಕೈಯಲ್ಲೇ ಇಟ್ಕೊಂಡು ಫ್ಲಾಟ್ ಮಾಡ್ತಿರ್ತಾರೆ. ವೈಷ್ಣವ್ಗೆ ತುಂಬ ಮುಜುಗರ ಆಗ್ತಿರುತ್ತೆ. ಅಷ್ಟರಲ್ಲಿ ವೆಯ್ಟ್ರ್ ಬಂದ್ಬಿಟ್ಟು ಮೇಡಮ್ ಆರ್ಡರ್ ಮಾಡಿ ಅಂದಾಗ ವೈಷ್ಣವ್ ನನಗೆ ಲೆಮನ್ ಜ್ಯೂಸ್ ಸಾಕು ಅಂತಾನೆ. ಲೆಮನ್ ಜ್ಯೂಸ್ ಅಷ್ಟೇನಾ ಅಂತ ಹೇಳ್ಬಿಟ್ಟು ಇವಳು ಒಂದಷ್ಟು ಆರ್ಡರ್ ಮಾಡಿಬಿಟ್ಟು ಇದನ್ನು ನಿಮ್ಮ ಹೋಟೆಲಲ್ಲಿ ಯಾರು ಸ್ಪೆಷಲ್ ಕುಕ್ ಇದ್ದಾರೆ ಅವ್ರ ಹತ್ರ ಮಾಡ್ಕೊಬನ್ನಿ ಅಂತ ಹೇಳ್ತಾಳೆ. ವೈಷ್ಣವ್ ಈಗ ಬಂದಿರೋ ವಿಚಾರ ಮಾತಾಡೋಣ, ಅದೇ ನಮ್ಮ ಬ್ರ್ಯಾಂಡ್ ವಿಚಾರ ಅಂತ ಅಂದಾಗ ನನಗೆಲ್ಲ ಗೊತ್ತಿದೆ, ಕಮಾನ್ ವೈಷ್ಣವ್ ಅದೆಲ್ಲ ಬಿಟ್ಬಿಡಿ, ನಾನು ಹೇಳಿದರೆ ನಮ್ಮ ಡ್ಯಾಡಿ ತೆಗ್ದಾಕ ಮಾತೇ ಇಲ್ಲ. ಈಗ ನೆಕ್ಸ್ಟ್ ವೀಕ್ ನಾನು ಸಿಂಗಾಪುರ್ ಹೋಗ್ತಿದ್ದೀನಿ, ವೈ ಕಾಂಟ್ ಯು ಜಾಯಿನ್ ವಿತ್ ಹಸ್ ಅಂತ ಕೇಳ್ತಾಳೆ. ಸದ್ಯಕ್ಕೆ ನಾನು ಯಾವುದೇ ಇವೆಂಟ್ ಮಾಡ್ತಾ ಇಲ್ಲ, ನಾನು ಮಾಡೋ ಮನಸ್ಥಿತಿ ಇಲ್ಲ. ಸರಿ ಬಿಡಿ, ನಾನು ಆನಂದ್ ಶರ್ಮಾ ಸರ್ ಹತ್ರನೇ ಮಾತಾಡ್ತೀನಿ. ಅವತ್ತು ನಾನು ಕೂಡ ಹಾಗೆ ಮಾತಾಡಬಾರ್ದಿತ್ತು, ಬಟ್ ನಾನು ಅವತ್ತು ಸ್ವಲ್ಪ ಫ್ರಸ್ಟ್ರೇಷನಲ್ಲಿದ್ದೆ, ನಮ್ಮ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದನ್ನು ಅವ್ರ ಹತ್ರ ಹೇಳಿದೆ, ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ, ಸಾರಿ ಫಾರ್ ದ್ಯಾಟ್ ಅಂತೆಲ್ಲ ಕೇಳ್ಬಿಟ್ಟು ಹೊರಡ್ತಾನೆ. ಅಯ್ಯೋ ಇರಿ ವೈಷ್ಣವ್, ಇಷ್ಟು ಬೇಗ ಹೊರಡೋದ? ಅಲ್ಲಿ ಗೋವಾದಲ್ಲಿ ಕಪಲ್ಸ್ಗೆ ಅಂತ ಒಂದು ಪ್ರೋಗ್ರಾಮ್ ಇದೆಯಂತೆ, ನಾನು ಅಂದರೆ ನಾನು ಕಂಪ್ನಿ ಕಡೆಯಿಂದ ಟಿಕೆಟ್ ಅರೇಂಜ್ ಮಾಡಿಸ್ತೀನಿ ಅಂತಿರ್ತಾಳೆ. ನಾನು ಹೇಳಿದ್ನಲ್ಲ, ನನಗೆ ಈಗ ಸದ್ಯದಲ್ಲಿ ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ಲ, ಸರಿ ನಾನು ಆನಂದ್ ಸರ್ ಹತ್ರನೇ ಮಾತಾಡ್ತೀನಿ, ನೈಸ್ ಮೀಟಿಂಗ್ ಯು ಅಂತ ಹೇಳ್ಬಿಟ್ಟು ಹೊರಡಕ್ಕೆ ಹೋಗ್ತಾನೆ. ವೈಷ್ಣವ್ ಅಂತ ಹೇಳ್ಬಿಟ್ಟು ಅವ್ನು ಕೈ ಇಟ್ಕೊಬಿಟ್ಟು, ಓಕೆ ಇಷ್ಟೆಲ್ಲ ಒಳ್ಳೆ ಪ್ಲೇಸ್ ಇದೆ, ಒಳ್ಳೆ ಡ್ರಿಂಕ್ ಬರುತ್ತೆ, ಒಂದು ಸ್ವಲ್ಪ ಗುಡ್ ಟೈಮ್ ಸ್ಪೆಂಡ್ ಮಾಡ್ಬೋದಲ್ವಾ ಜೊತೆನಲ್ಲಿ. ಅದಕ್ಕೆ ವೈಷ್ಣವ್ ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಬರೋದಕ್ಕೆ ನಂಗೆ ಇಷ್ಟ ಇರಲಿಲ್ಲ, ನನ್ನ ವೈಫ್ ಹೇಳಿದ್ಲಂತ ಇಲ್ಲಿ ಬಂದಿದ್ದೀನಿ, ನನ್ನ ಮನೇಲಿ ನನ್ನ ವೈಫ್ ಕಾಯ್ತಾ ಇರ್ತಾಳೆ, ನಾನು ಹೋಗ್ತೀನಿ ಅಂದಾಗ ಅಯ್ಯೋ ವೈಫ್ ಅಂತೀರಾ, ಸರಿ ನನ್ನ ಅದೃಷ್ಟನ ಇಷ್ಟು ಅಂದ್ಕೋತೀನಿ, ಒಂದು ಸೆಲ್ಫಿ ತೊಗೋಬೋದ ಜೊತೆನಲ್ಲಿ ಅಂತ ಹೇಳ್ಬಿಟ್ಟು, ಬನ್ನಿ ವೈಷ್ಣವ್ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸೆಲ್ಫಿ ತೊಗೊಳ್ಳುವಾಗ ಒಂದು ಮುತ್ತು ಕೊಟ್ಬಿಡ್ತಾಳೆ. ವಾಟ್ ನಾನ್ ಸೆನ್ಸ್, ಗೊತ್ತಾಗೋದಿಲ್ವ ನಿಮಗೆ, ಸೆನ್ಸ್ ಇಲ್ದಂಗೆ ಆಡ್ತಿದ್ದೀರಾ ಅಂದಾಗ ಇದೇನು ದೊಡ್ಡ ಅಪರಾಧನ, ಯಾವ ಕಾಲದಲ್ಲಿದ್ದೀರಾ, ಮುತ್ತು ಕೊಡೋದು ಏನು ದೊಡ್ಡ ಅಪರಾಧ ಅಲ್ಲ ಅಂತ ಮತ್ತೊಂದು ಕಿಸ್ ಕೊಟ್ಬಿಡ್ತಾಳೆ. ಕೀರ್ತಿಗೆ ಅದೆಲ್ಲ ನೋಡಿ ಸ್ವಲ್ಪ ಹಳೇದೆಲ್ಲ ನೆನಪಾಗ್ತಾ ಇರುತ್ತೆ. ಆಮೇಲೆ ಸಿಟ್ಟು ಬಂದುಬಿಟ್ಟು ಬಂದು ಅವಳನ್ನ ತಳ್ಳಿಬಿಟ್ಟು, ಅವ್ನಿಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇಲ್ವ ಪದೇ ಅವಾಗಿಂದ ಯಾಕೆ ಮೈ ಮೇಲೆ ಬೀಳ್ತಿದೀಯಾ, ಗೊತ್ತಾಗೋದಿಲ್ವ ನಿನಗೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಈ ಕಡೆ ಕಾವೇರಿನ ಮೀಟ್ ಮಾಡೋಕ್ಕಿಂತ ಚಿಂಗಾರಿ ಬಂದಿರ್ತಾಳೆ. ಕಾವೇರಿ ಕುಣ್ತಾ ಅವಳು ಬಂದದ್ದು ನೋಡ್ಬಿಟ್ಟು, ಏನಾಯಿತು ಮೇಡಮ್, ಏನಾದರೂ ತೊಂದರೆನಾ ಅಂದ್ಕೆ, ಇಲ್ಲ ಬಿದ್ದುಬಿಟ್ಟೆ ಎಡವಿ ಅಂತ ಹೇಳ್ತಾಳೆ. ಇದ್ರಾ ಅಥವಾ ಬೇರೆ ಏನಾದರೂ ಇದೆಯಾ, ಈ ಜೈಲಲ್ಲಿ ಸೀನಿಯರ್ಸ್ ಎಲ್ಲ ಜೂನಿಯರ್ಸ್ಗೆ ರ್ಯಾಗ್ ಮಾಡ್ತಾರಂತೆ, ಆ ಥರ ಏನಾದರೂ ಇದೆಯಾ ಹೇಳಿ, ಜೈಲಲ್ಲಿ ನಮ್ಮ ಹುಡುಗರಿದ್ದಾರೆ ನೋಡ್ಕೋತೀನಿ ಅಂದಾಗ, ಸರಿ ಬಂದು ವಿಚಾರ ಹೇಳು ಅಂತೇಳಿ ಕಾವೇರಿ. ಅವಾಗ ನಾನು ನಿಮಗೆ ಏನೋ ಒಂದು ಇಂಪಾರ್ಟೆಂಟ್ ವಿಚಾರ ಕೊಡಬೇಕು ಅಂತ ಬಂದಿದ್ದೀನಿ ಅಂತಿರ್ತಾಳೆ. ಅಷ್ಟರಲ್ಲಿ ಕೃಷ್ಣಕಾಂತ್ ಮತ್ತು ವಿಧಿ ಬರ್ತಿರೋದು ನೋಡ್ಬಿಟ್ಟು ಕಾವೇರಿ ಖುಷಿ ಪಟ್ಬಿಟ್ಟು, ಸದ್ಯ ನನ್ನ ಗಂಡ ಮತ್ತು ಮಗಳಾದರೂ ನನ್ನ ನೋಡೋದಕ್ಕೆ ಬಂದ್ರಲ್ಲ, ನೀನು ಅವ್ರಿಗೆ ಕಣ್ಣಿಗೆ ಕಾಣಿಸ್ಬೇಡ, ಈ ಕಡೆಯಿಂದ ಹೋಗು ಅಂತ ಅವಳನ್ನು ಕಳಿಸ್ತಾಳೆ. ಇವಳು ಬಂದ್ಬಿಟ್ಟು, ಅಮ್ಮ ಹೇಗಿದೆಯಾ ಅಂತ ಕೇಳಿದಾಗ, ರೀ ಪುಟ್ಟ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ತಿದ್ದಾನ, ಬೇಗ ಬರೋದಕ್ಕೆ ಹೇಳಿ, ಇಲ್ಲಿ ಹೆಚ್ಚು ಟೈಮ್ ಕೊಡೋದಿಲ್ಲ ಅಂತಿರ್ತಾರೆ. ಆಗ ವಿಧಿ ಸಿಟ್ಟು ಬಂದುಬಿಟ್ಟು, ನಾವಿಬ್ಬರು ನೀನು ನೋಡೋದಕ್ಕೆ ಬಂದಿದ್ದೀವಿ ಅಂತ ನಿನಗೆ ಖುಷಿನೇ ಇಲ್ಲ, ಯಾವಾಗಲೂ ಪುಟ್ಟ ಅಂತ ಜಪ ಮಾಡ್ತಿರ್ತೀಯಲ್ಲ, ಅಣ್ಣ ಚೇಂಜ್ ಆಗಿದ್ದಾನೆ, ಅವ್ನು ಬರೋದಿಲ್ಲಮ್ಮ ನೀನು ನೋಡೋದಕ್ಕೆ ಅಂದಾಗ, ಮಗ ನನ್ನನ್ನು ನೋಡೋದಕ್ಕೆ ಬರಲ್ವಾ, ಅವ್ನು ಹೇಗೆ ನನ್ನನ್ನು ಬಿಟ್ಟಿರ್ತಾನೆ, ನೀನು ತಪ್ಪು ತಿಳ್ಕೊಂಡಿದ್ದೆ ವಿಧಿ, ನೋಡು ಬೇಕಾದ್ರೆ ನಿನ್ನ ಮನೆಗೆ ಹೋದ ತಕ್ಷಣ ಅಮ್ಮ ಹೇಗಿದ್ದಾರೆ ಅಂತ ಕೇಳ್ತಾನೆ ಅಂತಿರ್ತಾನೆ. ಅದಕ್ಕೆ ವಿಧಿ, ಅಮ್ಮ ಸ್ಟಾಪ್ ದಿಸ್ ನಾನ್ ಸೆನ್ಸ್, ಅಣ್ಣ ನಾರ್ಮಲ್ ಆಗೇ ಇದ್ದಾನೆ, ನೀನು ಇಲ್ಲಿ ಬರಬಾರ್ದು, ಯಾರೋ ನಿನ್ನನ್ನು ಮೀಟ್ ಮಾಡೋದಕ್ಕೆ ಅಂತ ರೂಲ್ ಬೇರೆ ಮಾಡಿದ್ದಾನೆ ಗೊತ್ತಾ, ಏನೋ ನನ್ನ ಮಗ ನನ್ನನ್ನು ಮೀಟ್ ಮಾಡಬಾರ್ದು ಅಂತ ರೂಲ್ ಮಾಡಿದ್ದಾನ ಅಂತ ಕಾವೇರಿ ಶಾಕ್ ಆಗ್ತಿರ್ತಾಳೆ. ಆವಾಗ ಕೃಷ್ಣಕಾಂತ್, ಅವ್ನು ಮಾಡಿರೋದ್ರಲ್ಲಿ ತಪ್ಪೇನಿದೆ, ಅವ್ನು ಯಾಕೆ ರೂಲ್ ಮಾಡಬಾರ್ದು, ಅದನ್ನು ಮೀರಿ ನಾನು ಬಂದಿದ್ದೀನಿ ಅಂತಂದರೆ ನಿನ್ನ ಮೇಲೆ ಪ್ರೀತಿಗೋಸ್ಕರ ಅಲ್ಲ, ನನ್ನಲ್ಲಿ ಕೆಲವೊಂದು ಕ್ವೆಶನ್ಸ್ ಇದೆ, ಅದನ್ನು ಅದಕ್ಕೆ ಆನ್ಸರ್ ನೀನೇ ಕೊಡಬೇಕು, ಅದಕ್ಕೆ ಬಂದಿದ್ದೀನಿ, ನಿನಗೇನು ಕಡಿಮೆ ಆಗಿತ್ತು, ಹಣ ಇರಲಿಲ್ವ, ಆಸ್ತಿ ಇರಲಿಲ್ವ, ಒಳ್ಳೆಯ ಮಗ ಸೊಸೆ ಎಲ್ಲರೂ ಇದ್ದರು, ಆದರೂ ನೀನು ಯಾಕೆ ಹೀಗೆ ಮಾಡಿದೆ ಅಂದಾಗ, ಮಕ್ಕಳ ಮೇಲೆ ಪ್ರೀತಿ, ಪೊಸೆಸಿವ್ನೆಸ್ಸು, ಅವ್ನ ಕಂಟ್ರೋಲಲ್ಲೇ ಇರಬೇಕು, ಎಲ್ಲ ಇರಬೇಕು, ಆದರೆ ಅದಕ್ಕೆಲ್ಲದಕ್ಕೂ ಲಿಮಿಟ್ ಇರಬೇಕು, ಯಾವುದೂ ಓವರ್ ಆಗಬಾರ್ದು, ಓವರ್ ಪೊಸೆಸಿವ್ನೆಸ್ಸಿಂದ ನೀನು ಹಿಂಗಾಗಿ ಇಲ್ಲಿ ಬಂದು ನಿಂತಿದೆಯಾ ಅಂದಾಗ, ಪಾಪ ಆ ಕೀರ್ತಿ ಲಕ್ಷ್ಮಿ ನಿನಗೇನು ಮಾಡಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಕಾವೇರಿ ಮತ್ತೆ, ನಾನು ಕೃಷ್ಣ ಏನೂ ಮಾಡಿಲ್ಲ, ನಾನು ನಿರಪರಾಧಿ, ನಿಮಗೆ ಗೊತ್ತಾಗುತ್ತೆ ಒಂದಲ್ಲ ಒಂದಿನ ನಾನು ನಿರಪರಾಧಿ ಅಂತ ಹೇಳ್ಬಿಟ್ಟು ಅಂದಾಗ, ಕೃಷ್ಣ ಸಿಟ್ಟು ಮಾಡ್ಕೊಂಡು, ನೀನು ಬದಲೇ ಆಗಲ್ಲ ಕಾವೇರಿ, ನಿಮ್ಗೆ ಸ್ವಲ್ಪನಾದರೂ ಪಾಪ ಪ್ರಜ್ಞೆ ಇದೆಯಾ ಚಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಅಲ್ಲಿಂದ. ವಿಧಿ, ಅಮ್ಮ ಇಷ್ಟೊಂದು ಸ್ಮೆಲ್ಲು ಇಕ್ಕಟ್ಟು, ಇಲ್ಲ 5 ನಿಮಿಷ ನಿಲ್ಲೋದಕ್ಕಾಗ್ತಿಲ್ಲ ನನಗೆ ಅಂದಾಗ, ನೋಡು ವಿಧಿ, ನಿನ್ಗೆ 5 ನಿಮಿಷ ನಿಲ್ಲೋದಕ್ಕಾಗದಿರೋ ಜಾಗದಲ್ಲಿ ನಿನ್ನಮ್ಮ 7 ವರ್ಷ ಇರಬೇಕು, ನಿಮ್ಮ ಅದಕ್ಕೆ ನನಗೆ ಹೇಗೆ ಮಾಡಿಬಿಟ್ಲು ಅಂತ ಹೇಳ್ತಾಳೆ. ಆವಾಗ ಹೌದು ಅಮ್ಮ, ಅವಳು ಮಾಡೋದು ಒಂದೊಂದಲ್ಲ, ಈಗ ನೀನಿಲ್ಲ ಅಂತ ಭಾಳ ಆಡ್ತಿದ್ದಾಳೆ ಮನೆಯಲ್ಲಿ, ಏನೇನೋ ನಂಗೆ ಒಂದು ಸರಿಯಾಗಿ ಆಗ್ತಿಲ್ಲ ಅಂದಾಗ, ಏನಾಯಿತು ಅಂತಾಳೆ. ಆಗ ಮೈಕ್ ವಿಚಾರ, ಸಿಸ್ಟಮ್ ವಿಚಾರ ಎಲ್ಲ ಅವ್ರ ಅಮ್ಮನ ಹತ್ರ ಹೇಳ್ತಾಳೆ. ಆ ಗಂಗಾ ಮತ್ತು ಲಕ್ಷ್ಮಿ ಸೇರ್ಕೊಂಡು ಏನೋ ಮಾಡ್ತಾ ಇದ್ದಾರೆ, ಇದ್ರ ಹಿಂದೆ ಲಕ್ಷ್ಮಿ ಇದ್ದೇ ಇರ್ತಾಳೆ ಅಂತ ಹೇಳ್ತಾಳೆ. ಈ ಕಡೆ ಅನನ್ಯ ಕೀರ್ತಿಗೆ, ಏಯ್ ನನ್ನನ್ನೇ ತಳ್ತೀಯ ನೀನು, ನಾನು ಯಾರು ಅಂತ ಗೊತ್ತಾ ನಿನಗೆ, ಅಂದರೆ ಗೊತ್ತು ನೀನು ಬ್ಯಾಡ್ ಗರ್ಲು, ಅವ್ನಿಗೆ ಇಷ್ಟ ಇಲ್ಲ ಅಂತ ಅಷ್ಟು ಮಾಡ್ತಿದ್ದಾನೆ, ನೀನು ಅದನ್ನು ಮಾಡಬಾರ್ದು ತಾನೇ, ಅವನು ಅದನ್ನೇ ಮಾಡ್ತೀಯಲ್ಲ ನೀನು ಅಂತ ಬೈತಿರ್ತಾಳೆ. ಅವಾಗ ನನಗೆ ಜೋರು ಮಾಡ್ತೀಯ ಅಂತ ಹೇಳ್ಬಿಟ್ಟು ಹೊಡೆಯೋದಕ್ಕೆ ಹೋಗ್ತಾಳೆ. ಆಗ ವೈಷ್ಣವ್ ಅವಳು ಕೈ ಇಟ್ಕೊಬಿಟ್ಟು, ಅನನ್ಯ ದಿಸ್ ಇಸ್ ಟೂ ಮಚ್, ನೀ ಈ ಥರ ಎಲ್ಲ ಬಿಹೇವ್ ಮಾಡಬಾರ್ದು, ಆನಂದ್ ಶರ್ಮಾ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ ಅಂತ ಕೇಳ್ಪಟ್ಟಿದ್ದೆ, ಬಟ್ ಅವ್ಳ ಮಗಳಾಗಿ ನೀನು ಈಗ ಬಿಹೇವ್ ಮಾಡ್ತೀಯಲ್ಲ ಅಂತ ಹೇಳಿದಾಗ,
ಅನನ್ಯಗೆ ಎಲ್ಲರ ಮುಂದೆ ಅವಮಾನ ಆಗ್ಬಿಟ್ಟು ಬಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನೀನೇನು ದೊಡ್ಡ ಶ್ರೀರಾಮಚಂದ್ರನೇ ನೀನು, ಇದುವರೆಗೂ ನೀನು ಯಾವ ಹುಡುಗಿ ಜೊತೆನೂ ಸುತ್ತೇ ಇಲ್ವಾ, ಫಿಮೇಲ್ ಫ್ಯಾನ್ಸ್ ಬಂದು ನೀನು ಮುತ್ಕೊಂಡೇ ಇಲ್ವಾ, ಇವಾಗ ಏನು ದೊಡ್ಡ ಮಡಿವಂತನ ಥರ ಆಡ್ತಿದ್ಯಾ ಅಂತ ಅಂದಾಗ, ವೈಷ್ಣವ್ ನೀನು ತುಂಬ ಜಾಸ್ತಿ ಆಯಿತು, ನಿನ್ನಂತೋಳ ಜೊತೆ ನನಗೇನು ಮಾತು ಅಂತ ಹೇಳ್ಬಿಟ್ಟು ಕೀರ್ತಿನ ಕರ್ಕೊಂಡು ಹೋಗ್ತಿರ್ತಾನೆ. ಅದಕ್ಕೆ ಅನನ್ಯ ಕಿರಿಚ್ಕೊಂಡು, ವೈಷ್ಣವ್ ನಿನ್ನ ಬ್ಯಾನ್ ಹೇಗೆ ರಿವೋಕ್ ಆಗುತ್ತೆ ಅಂತ ನಾನು ನೋಡ್ತೀನಿ, ಲೈಫ್ ಲಾಂಗ್ ನೀನು ಬ್ಯಾನ್ ಆಗಿ ಇರಬೇಕು, ಹಾಗೆ ಮಾಡ್ತೀನಿ, ಅನುಭವಿಸ್ತೀಯ ನೀನು ಸರಿಯಾಗಿ ಅಂತಿರ್ತಾನೆ. ವೈಷ್ಣವ್ ಕೀರ್ತಿನ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಬೈತಾ ಇರ್ತಾನೆ. ನೀನು ಯಾಕೆ ನಾನು ಹಿಂದೆ ಬಿದ್ದಿದ್ಯಾ, ಹೇಗೆ ಬಂದೆ ನೀನು ಇಲ್ಲಿಗೆ, ನಿನ್ಗೆ ಇನ್ನೂ ಯಾವ ರೀತಿ ಹೇಳಬೇಕು ಅಂತೆಲ್ಲ ಬೈತಿರ್ತಾನೆ. ಅದು ನಾನು ನಿನ್ನ ಜೊತೆನೇ ಬಂದೆ ಅಂತ ಹೇಳ್ಬಿಟ್ಟು ಡಿಕ್ಕಿನಲ್ಲಿ ಬಂದಿದ್ದನ್ನೆಲ್ಲ ಹೇಳ್ತಿರ್ತಾಳೆ. ಕಿವಿ ಎಲ್ಲ ಬೆರಳಲ್ಲಿ ಕ್ಲೋಸ್ ಮಾಡಿಕೊಂಡು ಸೌಂಡ್ ಮಾಡ್ಕೊಂಡು ಚಿಕ್ಕ ಮಕ್ಳು ಥರ ಆಡ್ಕೊಂಡು ಕೂತಿರ್ತಾಳೆ. ಮಾಡೋದೆಲ್ಲ ಮಾಡಿಬಿಟ್ಟು ಚಿಕ್ಕ ಮಕ್ಳು ಥರ ಕೂತಿರೋದು ನೋಡು ಅಂದೇಳಿ ಬೈಕೊಂಡು ಕರ್ಕೊಂಡು ಹೋಗ್ತಿರ್ತಾನೆ. ಈ ಕಡೆ ಕಾವೇರಿ ಮತ್ತು ಚಿಂಗಾರಿ ಮಾತಾಡ್ತಾ, ಏನು ಮೇಡಮ್ ಏನು ಆ್ಯಕ್ಟಿಂಗ್ ಮಾಡಿಬಿಟ್ರಿ, ನಿಮ್ಮದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇದ್ದರೆ ಕೊಡಿ, ನ್ಯಾಷನಲ್ ಅವಾರ್ಡ್ಗೆ ಹಾಕ್ಸ್ಬಿಡ್ತೀನಿ ಅಂತ ಹೇಳ್ತಿರ್ತಾನೆ. ಬದುಕಬೇಕಾಗ ನಾನು ದಾರಿಗೆ ಬಂದಿರೋನ್ನ ನಾನು ಹಂಗೆ ಉಳಿಸ್ಕೋಬೇಕು ಅಂದಾಗ, ಸರಿ ನೀನೇನೋ ತಂದಿದ್ದೀನಿ ನಿಂದೆಲ್ಲ ಕೊಡು ಅಂತ ಹೇಳ್ತಾಳೆ. ಆಗ ಅದು ನಾನು ಕೊಡೋದಿಲ್ಲ ತಲುಪುತ್ತೆ ಅಂತ ಹೇಳ್ಬಿಟ್ಟು ಅವಳು ಬೇರೆಯೊಬ್ಬರ ಕಡೆಯಿಂದ ಬಟ್ಟೆಯಲ್ಲಿ ಸುತ್ತಬಿಟ್ಟು ಒಂದು ಫೋನ್ನ ಕೊಟ್ಬಿಟ್ಟು ಹೋಗ್ತಾಳೆ. ಕಾವೇರಿ ಅದನ್ನು ತೊಗೊಂಡ್ಬಿಟ್ಟು ಅವಳ ಕಡೆ ನೋಡ್ತಾಳೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ. ನಾಳಿನ ಸಂಚಿಕೆಯೊಂದಿಗೆ ಮತ್ತೆ ಮೀಟ್ ಆಗೋಣ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.